स्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थित तद्गतेन मनसा पश्यन्ति यं योगिनो यस्यान्तं न विदुः सुरासुरगणाः देवाय तस्मै नमः। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदयः आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिका भुवि भावुकाः यं प्रव्रजन्तमनपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि यस्वानुभावम् अखिलश्रुतिसारमेकम् अध्यात्मदीपम् अतितितीर्षतां तमोन्धम् संसारिणां करुणयाः पुराणगुह्यं तं व्याससूनुमुपयामि गुरुं मुनीनां। श्रीगुरुभ्यो नमः। हरि ओम। ಶುಕಾಚಾರ್ಯರ ಆಗಮನದ ಸಂದರ್ಭ. ಅದನ್ನು ಬಣ್ಣಿಸ್ತಕ್ಕಂಥ ಶ್ಲೋಕಗಳು. ಕೆಲವು ಪುಸ್ತಕಗಳಲ್ಲಿ 19ನೇ ಅಧ್ಯಾಯದಲ್ಲಿ ಈ ಶ್ಲೋಕಗಳಿವೆ, ಕೆಲವು ಪುಸ್ತಕಗಳಲ್ಲಿ 20ನೇ ಅಧ್ಯಾಯದಲ್ಲಿವೆ. ಪ್ರಥಮ ಸ್ಕಂದ. ಮಹಾನುಭಾವರಾಗಿರ್ತಕ್ಕಂಥ ಶುಕಾಚಾರ್ಯರ ಆಗಮನ, ಅವರು ಹೇಗೆ ಕಂಡರು ಅಂತ ಅವರ ವರ್ಣನೆ, ಯಾಕೆ ಈ ಭಾಗವನ್ನು ಆರಿಸಿಕೊಂಡೆ ಅಂದರೆ, ಶುಕಾಚಾರ್ಯರ ಸ್ಮರಣೆ ಮಾಡದೆ ಭಾಗವತವನ್ನು ಓದೋ ಹಂಗಿಲ್ಲ, ಕೇಳೋ ಹಂಗಿಲ್ಲ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಶ್ರೀಮದ್ ಭಾಗವತವನ್ನು ನಮಗೆ ಕರುಣಿಸಿದ ಮಹಾನುಭಾವರು ಶುಕಾಚಾರ್ಯರು. ಅಷ್ಟು ಮಾತ್ರವಲ್ಲ, ಅವರು ಮನೋಭಿಮಾನಿಗಳು, ರುದ್ರಾಂಶರು. ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ ಕೈಲಾಸವಾಸ ಗೌರೀಶ ಈಶಾ. ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಅವರು ಉಪದೇಶಿಸಿದ ಈ ಭಾಗವತ ನಮ್ಮ ಮನಸ್ಸಿನಲ್ಲಿ ನೆಲೆ ನಿಂತು ನಮ್ಮ ಸಾಧನೆಗೆ, ಆತ್ಮೋದ್ಧಾರಕ್ಕೆ ಉಪಯೋಗಿಯಾಗಬೇಕಾದರೆ ಅವರ ಅನುಗ್ರಹ ಬೇಕೇ ಬೇಕು.
ಮನಸ್ಸಿನ ಏಕಾಗ್ರತೆ, ಭಗವದ್ಭಕ್ತಿ, ವೈಷ್ಣವಾಗ್ರೇಸರರಾದ ಅವರ ಅನುಗ್ರಹವಿಲ್ಲದೆ ಸಾಧ್ಯವಿಲ್ಲ. ಆದ್ದರಿಂದ ಈ ಭಾಗವತ ಗ್ರಂಥವನ್ನು ಉಪದೇಶಿಸಿದ ಮಹಾನುಭಾವರು ನಮ್ಮ ಮನಸ್ಸನ್ನು ಭಗವದೈಕ ನಿಷ್ಠವಾಗುವಂತೆ ಅನುಗ್ರಹಿಸಬಲ್ಲ ಮಹಾನುಭಾವರು. ಆದ್ದರಿಂದ ಅವರ ಸ್ಮರಣೆಯನ್ನು ತಂದುಕೊಡ್ತಕ್ಕಂಥ ಈ ಶ್ಲೋಕಗಳನ್ನು ಇವತ್ತು ಯಥಾಶಕ್ತಿ ಅನುಸಂಧಾನ ಮಾಡೋಣ. ತತ್ರಾಗಮದ್ ಭಗವಾನ್ ವ್ಯಾಸಪುತ್ರೋ ಯದೃಚ್ಛಯಾಗಾಮಟಮಾನೋನಪೇಕ್ಷಃ ಅಲಕ್ಷ್ಯಲಿಂಗೋ ನಿಜಲಾಭತುಷ್ಟೋ ಧೃತಶ್ಚ ಬಾಲೈರವಧೂತವೇಷಃ ತಂ ದ್ವ್ಯಷ್ಟವರ್ಷಂ ಸುಕುಮಾರಪಾದ ಕರೋರುಬಾಹ್ವಂ ಸಕಪೋಲಗಾತ್ರಂ ಚಾರ್ವಾಯತಾಕ್ಷೋನ್ನಸತುಲ್ಯಕರ್ಣ ಶುಭ್ರಾನನಂ ಕಂಬು ಸುಜಾತಕಂಠಂ ನಿಗೂಢಜತೃಂ ಪೃಥುತುಂಗವಕ್ಷಸಂ ಆವರ್ತನಾಭಿಂ ವಲಿವಲ್ಗೂದರಂಚ ದಿಗಂಬರಂ ವಕ್ತ್ರವಿಕೀರ್ಣಕೇಶಂ ಪ್ರಲಂಬಬಾಹುಂ ಸ್ವಮರೋತ್ತಮಾಭಂ ಸ್ವಮರೋತ್ತಮಾಭಂ ಶ್ಯಾಮಂ ಸದಾ ಪೀಚ್ಯವಯೋಂಗಲಕ್ಷ್ಮ್ಯಾ ಸ್ತ್ರೀಣಾಂ ಮನೋಜ್ಞಂ ರುಚಿರಸ್ಮಿತೇನ ಪ್ರತ್ಯುತ್ಥಿತಾಸ್ತೆ ಮುನಯಸ್ವಾಸನೆಭ್ಯಃ ತಲ್ಲಕ್ಷಣಜ್ಞಾ ಅಪಿ ಗೂಢವರ್ಚಸಂ. ಹೀಗೆ 4 ಶ್ಲೋಕಗಳಿಂದ ಆ ಮಹಾನುಭಾವರನ್ನು ಬಣ್ಣಿಸ್ತಾ ಇದ್ದಾರೆ. ತತ್ರಾಗಮದ್ ಭಗವಾನ್ ವ್ಯಾಸಪುತ್ರ. ಎಂಥವರವರು? ತತ್ರ ಆಗಮತ್. ಕೆಲವು ಪುಸ್ತಕಗಳಲ್ಲಿ ತತ್ರ ಅಭವತ್ ಅನ್ನೋ ಪಾಠ ಇದೆ. ಅದಕ್ಕಿಂತ ಆಗಮತ್ ಅನ್ನೋ ಪಾಠ ಸರಸ. ಅಭವತ್ ಅಂದರೆ ಇದ್ದರು ಅಂತ ಅರ್ಥ, ಆಗಮತ್ ಅಂದ್ರೆ ಬಂದರು ಅಂತ ಅರ್ಥ. ಏನು ಹೆಚ್ಚಿನ ವ್ಯತ್ಯಾಸ ಇಲ್ಲ. ಆದರೂ ಆಗಮತ್ ಬಂದರು. ಪರೀಕ್ಷಿನ್ ಮಹಾರಾಜನಿಗೆ ಮತ್ತು ಅಲ್ಲಿ ನೆರೆದಿರತಕ್ಕಂಥ ಜ್ಞಾನಿಗಳಿಗೆ, ಋಷಿಗಳಿಗೆ, ರಾಜಋಷಿಗಳು, ಬ್ರಹ್ಮಋಷಿಗಳು ಮುಂತಾದವರಿಗೆ ಜ್ಞಾನೋಪದೇಶ ಮಾಡಲೆಂದೇ ಬಂದರು ಮಹಾನುಭಾವರು. ಆ ದೃಷ್ಟಿಯಿಂದ ಆಗಮತ್ ಅನ್ನೋದು ಹೆಚ್ಚು ಸಮಂಜಸವಾದ ಪಾಠ. ಬಂದರು ಅನ್ನೋ ಅರ್ಥ. ತತ್ರಾಗಮತ್ ಭಗವಾನ್ ವ್ಯಾಸಪುತ್ರೋ. ವ್ಯಾಸರ ಪುತ್ರರಾಗಿರ್ತಕ್ಕಂಥ ಶುಕಾಚಾರ್ಯರು ಅಲ್ಲಿಗೆ ಬಂದರು. ಅವರಿಗೆ ಈ ಶ್ಲೋಕದಲ್ಲಿ 5 ವಿಶೇಷಣಗಳನ್ನು ನೀಡಿದ್ದಾರೆ. ಪ್ರತಿಯೊಂದು ವಿಶೇಷಣವೂ ಕೂಡ ಮನನಾರ್ಹ. ಯದೃಚ್ಛಯ ಗಾಂ ಅಟಮಾನಃ ಅನಪೇಕ್ಷಃ ಅಲಕ್ಷ್ಯಲಿಂಗಃ ನಿಜಲಾಭತುಷ್ಟಃ ಅವಧೂತವೇಷಃ. ಒಂದೊಂದೊಂದೊಂದು ವಿಶೇಷಣವೂ ಕೂಡ ಅವರು ಎಂಥವರು, ಎಂಥ ಮಹಾನುಭಾವರು ಅನ್ನೋದನ್ನು ನಮಗೆ ತಿಳಿಸ್ತಾ ಇದೆ. ಯದೃಚ್ಛಯ, ಮೊದಲು ಒಂದೊಂದಾಗಿ ನೋಡೋಣ. ಯದೃಚ್ಛಯ ಗಾಂ ಅಟಮಾನಃ. ಯದೃಚ್ಛಯ ಅಂದರೆ ಸಾಮಾನ್ಯವಾಗಿ ಸ್ವೇಚ್ಛೆಯಿಂದ ಅಂತ ಅರ್ಥ ಹೇಳ್ತೀವಿ. ಟಿಪ್ಪಣಿಕಾರರು ಬರೀತಾರೆ ದೈವೇಚ್ಛೆಯಿಂದ. ಪರೀಕ್ಷಿನ್ ಮಹಾರಾಜರಂಥ ಯೋಗ್ಯರಿಗೆ ಜ್ಞಾನೋಪದೇಶ ಈ ಸಂದರ್ಭದಲ್ಲಿ ದೊರಕೋದು
ದೈವೇಚ್ಛೆಯಿಂದ ಆಯಿತು. ಆದ್ದರಿಂದ ಯದೃಚ್ಛಯ ಅಂದರೆ ದೈವೇಚ್ಛೆಯಿಂದ ಅಂತ ಒಂದು ಅರ್ಥ. ಆದರೆ ಇನ್ನೊಂದು, ಈಗ ನಾವು ಒಂದು ಕಡೆಯಿಂದ ಒಂದು ಕಡೆ ಹೋಗಬೇಕಾದ್ರೆ ಯಾವುದೋ ಒಂದು ಐಹಿಕ ವಿಷಯ, ಸಾಂಸಾರಿಕ ವಿಷಯ, ಪ್ರಾಪಂಚಿಕ ವಿಷಯದ ಈಡೇರಿಕೆಗಾಗಿ ಓಡಾಡ್ತೀವಿ. ಅಂಥವರಲ್ಲ ಅವರು. ಅದನ್ನು ಯಾಕೆ ಅನ್ನೋದನ್ನು ಮುಂದೆ ಹೇಳ್ತಾರೆ. ಆದ್ದರಿಂದ ಯದೃಚ್ಛಯ, ನಾವುಗಳು ಓಡಾಡೋ ಕಾರಣಕ್ಕೆ ಅವರು ಓಡಾಡೋ ಅಂಥವರಲ್ಲ. ಯಾವುದೋ ನಮ್ಮಂಥ ಸಾಮಾನ್ಯರಿಗೆ ಅಗೋಚರವಾದ ಕಾರಣಗಳಿಗೆ ಸ್ವೇಚ್ಛೆಯಿಂದ ಸಂಚಾರ ಮಾಡತಕ್ಕಂಥವರು. ಗಾಂ ಅಟಮಾನಃ, ಭೂಮಿಯಲ್ಲಿ ಸಂಚರಿಸ್ತಾರೆ. ಭವಾಯ ಲೋಕಸ್ಯ ಶಿವಾಯ ಭೂತಯೇ, ದೊಡ್ಡವರು. ನಾತ್ಮಾರ್ಥಂ, ಇನ್ನೊಬ್ಬರಿಗೆ ಉಪಕಾರ ಮಾಡಲಿಕ್ಕೇನೆ ಅವರ ಅವತಾರ ಆಗಿರ್ತದೆ. ಯೋಗ್ಯ ಸಜ್ಜನರನ್ನು ಹುಡುಕಿಕೊಂಡು ಅವರು ಓಡಾಡ್ತಾ ಇರ್ತಾರೆ. ಗಾಂ ಅಟಮಾನಃ, ಭೂಮಿಯಲ್ಲಿ ಯದೃಚ್ಛಯ ಗಾಂ ಅಟಮಾನಃ, ದೈವೇಚ್ಛೆಯಿಂದ ಸಂಚಾರ ಮಾಡತಕ್ಕಂಥ ಮಹಾನುಭಾವರು. ಅನಪೇಕ್ಷ, ಬಾಹ್ಯ ವಿಷಯಾಪೇಕ್ಷರಹಿತ ಇತ್ಯರ್ಥ. ಆಗಲೇ ಹೇಳಿದ್ನಲ್ಲ, ಇಂದ್ರಿಯ ಪ್ರಪಂಚದ ಯಾವ ಅಪೇಕ್ಷೆಗಳು ಅವರಿಗೆ ಇರಲಿಲ್ಲ. ಅಥವಾ ವಿಜಯಧ್ವಜ ತೀರ್ಥರು ಇನ್ನೊಂದು ವಿಶೇಷಾರ್ಥವನ್ನು ಕೊಡುತ್ತಾರೆ. ಅನಪಃ ಪ್ರಾಣನಾಥಃ ಶ್ರೀ ವಿಷ್ಣು ತದ್ವಿಷಯೇ ಈಕ್ಷಾ ಈಕ್ಷಣಂ ದರ್ಶನಂ ಯಸ್ಯ ಸಹ. ಅನಪೇಕ್ಷ ಅಂದರೆ ಅನಪ ಈಕ್ಷ. ಅನಪ ಅಂದರೆ ಅನ ಅಂದರೆ ಪ್ರಾಣದೇವರು, ಅವರನ್ನು ಪಾತಿ, ಅವರಿಗೆ ಒಡೆಯ, ವಿಷ್ಣು ಅಂತ ಅರ್ಥ. ಅನಪ ಅಂದರೆ ಅಲ್ಲಿ ಅನಪ ಈಕ್ಷ. ಈಕ್ಷ ಅಂದರೆ ಈಕ್ಷಣಂ ಅಂದರೆ ದರ್ಶನಂ ಅಂತ ಅರ್ಥ. ಯಾವಾಗಲೂ ಭಗವಂತನ ದರ್ಶನ ಅಂತರಂಗದಲ್ಲಿ ಉಳ್ಳವರು ಅನಪೇಕ್ಷರು. ಅನಪ ಈಕ್ಷಾ, ಅನಪಸ್ಯ ಈಕ್ಷಾ ಯಸ್ಯ ಸಹ ಅನಪೇಕ್ಷ. ಆ ಅನಪ ಎನ್ನೋ ಶಬ್ದದಿಂದ ವಾಚ್ಯನಾಗಿರ್ತಕ್ಕಂಥ ಪ್ರಾಣದೇವರಿಗೆ ಒಡೆಯನಾಗಿರ್ತಕ್ಕಂಥ ವಿಷ್ಣು, ಅವನ ವಿಷಯದಲ್ಲಿ ಸದಾ ಅಂತರಂಗದಲ್ಲಿ ದರ್ಶನ ಉಳ್ಳವರು. ಆದ್ದರಿಂದ ಅನಪೇಕ್ಷರು. ಕರತಲ ಆಮಲಕವತ್ ಸತತಂ ಅಪರೋಕ್ಷೀಕುರ್ವಾಣಸ್ಯ ತಸ್ಯ ಬಾಹ್ಯಪದೇ ಪದಾರ್ಥ ಅಪೇಕ್ಷಾ ನಹಿ ಭವತಿ ಇತಿ. ಕೈಯಲ್ಲಿನ ಅಂಗೈಯಲ್ಲಿನ ನೆಲ್ಲಿಕಾಯಿಯಂತೆ ಸತತವಾಗಿ ಭಗವಂತನ ದರ್ಶನವುಳ್ಳಂಥ ಅವರಿಗೆ ಯಾವುದೇ ಬಾಹ್ಯ ಪದಾರ್ಥಗಳ ಅಪೇಕ್ಷೆಯೇ ಇರಲಿಲ್ಲ. ಈ ಅರ್ಥದಲ್ಲಿ ಅನಪೇಕ್ಷರು. ಅಲಕ್ಷ್ಯಲಿಂಗ ನಲಕ್ಷ್ಯಾನಿ ಆಶ್ರಮಾದಿ ಲಿಂಗಾನಿ ಯಸ್ಯ ಸಹ. ಯಾರಿಗೆ ನೋಡಿ, ಒಂದೊಂದು ಅವಧೂತ ವೇಷ, ಈ ಆಶ್ರಮ ವರ್ಣ ಬ್ರಹ್ಮಚರ್ಯಾದಿ ಆಶ್ರಮಗಳು, ಲಿಂಗ ಅಂದರೆ ಚಿಹ್ನ ಅಂತರ್ಥ, ಅದರ ಕಡೆಗೆ ಲಕ್ಷ್ಯ ಇರಲಿಲ್ಲ. ಮುಂದೆ ಬರ್ತದೆ 16 ವರ್ಷದ ಹರೆಯದ ಬಾಲಕ. ಅವರಿಗೆ ಆ ವಯಸ್ಸಿನಲ್ಲಿ ಶರೀರ ಬೆಳೀತಾ ಇರ್ತದೆ, ಬಾಲ್ಯ ಮುಗಿದು ಯೌವನಕ್ಕೆ ಕಾಲಿಡ್ತಾ ಇರ್ತದೆ. ಅದರ ಬಗ್ಗೆ ಸರ್ವಾಂಗವೂ ಜಾಗೃತವಾಗಿರ್ತದೆ ಸಾಮಾನ್ಯ ಮನುಷ್ಯನಿಗೆ. ಇವರಿಗೆ ಅದರ ಬಗ್ಗೆ ಅಲಕ್ಷ್ಯ, ಶರೀರದ ಬಗ್ಗೆ ಅಲಕ್ಷ್ಯ. ಬ್ರಹ್ಮಚರ್ಯಾದಿ ಆಶ್ರಮದ ಪ್ರಯುಕ್ತ ಶರೀರದಲ್ಲಿ ಆಗತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಅಲಕ್ಷ್ಯ. ಅತಯೇವ ಅವಧೂತ ವೇಷ ಪರಿತ್ಯಕ್ತ ವೇಷಾಲಂಕಾರ ದಿಗಂಬರ ಇತ್ಯರ್ಥ. ದಿಗಂಬರರಾಗಿ
ಶರೀರದ ಕಡೆಗೆ ಎಳ್ಳಷ್ಟು ಗಮನ ಇಲ್ಲದೆ ಬಾಲೈಶ್ಚ ವೃತಃ, ಅಜ್ಞರಾದ ಬಾಲಕರು ಹುಚ್ಚ ಅಂತ ಹಿಂದಿನಿಂದ ಅವರಿಗೆ ಹಾಸ್ಯ ಮಾಡೋದು, ಬೆನ್ನು ಹತ್ತೋದು, ದೊಡ್ಡ ಗುಂಪು, ಯಾವುದಕ್ಕೂ ಲಕ್ಷ್ಯವಿಲ್ಲ. ಜನ ಗೌರವಿಸಿದರೇನು, ಹಾಸ್ಯ ಮಾಡಿದರೇನು. ಶರೀರ ಮರದ ಪೊಟರೆಯಲ್ಲಿದ್ದರೇನೋ, ಬಂಡೆಗಳ ಮೇಲಿದ್ದರೇನೋ. ನಿಜಲಾಭ ತುಷ್ಟ ಸ್ವರೂಪಾನಂದ ಲಾಭೇನ ಅಲಂ ಬುದ್ಧಿ. ಒಳಗಡೆ ಅಂತರಂಗದಲ್ಲಿ ಆನಂದ ಆನಂದ ಆನಂದ. ಆ ಸ್ವರೂಪಾನಂದದ ಆವಿರ್ಭಾವ, ಆ ಅಂತರಂಗದ ಆನಂದದಿಂದಲೇ ಅಲಂ ಬುದ್ಧಿ, ಸಾಕು. ಇನ್ನೇನು ಯಾವ ಸಂತೋಷ, ಇಂದ್ರಿಯ ಜನ್ಯ ಅಲ್ಪ ಸುಖ ಬೇಡವೇ ಬೇಡ, ಆ ಕಡೆಗೆ ಅಲಕ್ಷ್ಯ. ಇಂಥ ಆ ಮಹಾನುಭಾವರಾಗಿರ್ತಕ್ಕಂಥ ಶುಕಾಚಾರ್ಯರು ಆ ಗಂಗಾ ತೀರಕ್ಕೆ ಬಂದಿದ್ದಾರೆ. ತಂ ದ್ವ್ಯಷ್ಟವರ್ಷಂ ಅನ್ನೋ ಶ್ಲೋಕದಿಂದ ಅವರ ಶರೀರದ ವರ್ಣನೆಯನ್ನು, ವಿವರಗಳನ್ನು ಕೊಡ್ತಾ ಇದ್ದಾರೆ. ಅಷ್ಟವರ್ಷಂ, ಅಷ್ಟ ಅಂದರೆ 8, ದ್ವ್ಯಷ್ಟವರ್ಷಂ ಅಂದರೆ 16 ವರ್ಷದ ಹರೆಯದ ಈ ವ್ಯಕ್ತಿ ಸುಕುಮಾರ ಪಾದ ಕರೋರು ಬಾಹ್ವಂ ಸಕಪೋಲ ಗಾತ್ರಂ ಚಾರು ಆಯತ ಉನ್ನಸ ತುಲ್ಯ ಕರ್ಣ ಸುಭ್ರೂ ಆನನಂ ಕಂಬು ಸುಜಾತ ಕಂಠಂ. ಅವರ ಸುಕುಮಾರ ಪಾದ, ಕರ, ಮೊಣಕಾಲು, ಭುಜ, ಕಪೋಲಗಳಿಂದ ಕಂಗೊಳಿಸ್ತಾ ಇದ್ರು. ಸುಕುಮಾರ ಅನ್ನೋದು ಎಲ್ಲದಕ್ಕೂ ಅನ್ವಯ. ಸುಂದರ ವಿಶಾಲ ಕಣ್ಣುಗಳು, ಉನ್ನತವಾದ ವಕ್ಷಸ್ಥಲ, ಸಮಪ್ರಮಾಣದ ಕರ್ಣಗಳು, ಸುಂದರ ಹುಬ್ಬುಗಳು. ಹೀಗೆ ಆ ಮಹಾನುಭಾವರು ಕಂಬು ಕಂಠಂ ಸುಜಾತ ಕಂಬು ಸುಜಾತ ಕಂಠಂ, ಶಂಖದಂತೆ ಶೋಭಿಸ್ತಕ್ಕಂಥ ಕಂಠದಿಂದ ಕೂಡಿರ್ತಕ್ಕಂಥವರು. ಹೀಗೆ ಅವರ ಅಂಗಾಂಗಗಳ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ನಿಗೂಢ ಜತೃಂ ಪೃಥುತುಂಗ ವಕ್ಷಸಂ ಆವರ್ತನಾಭಿಂ ವಲಿವಲ್ಗೂದರಂಚ ದಿಗಂಬರಂ ವಕ್ತ್ರವಿಕೀರ್ಣಕೇಶಂ ಪ್ರಲಂಬಬಾಹುಂ ಸ್ವಮರೋತ್ತಮಾಭಂ. ನಿಗೂಢವಾದ ಭುಜಗಳು, ವಿಶಾಲ ಹಾಗೂ ಉನ್ನತ ವಕ್ಷಸ್ಥಲ, ಸುಂದರ ಉದರ, ದೀರ್ಘ ತೋಳುಗಳು, ಅಸ್ತವ್ಯಸ್ತ ಹರಡಿರುವ ಕೂದಲುಗಳಿಂದ ಆವೃತವಾದ ಆ ವಕ್ರ ಮುಖ. ನೋಡಿ, ನಮಗೆ ಸ್ವಲ್ಪ ಹಣೆ ಮೇಲೆ ಕೂದಲು ಬಂದರೆ ಕೈಯಿಂದ ಅದನ್ನು ಹಿಂದಕ್ಕೆ ಸರಿಸ್ಕೋತೀವಿ, ಕೂದಲಿನಿಂದ ಹಿಕ್ಕೋತೀವಿ, ಕನ್ನಡಿ ಮುಂದೆ ನಿಂತುಕೊಂಡು ಆ ಕೇಶಾಲಂಕಾರಕ್ಕೆ ಸಮಯ ಹಾಕ್ತೀವಿ. ವಕ್ರ ವಿಕೀರ್ಣ ಕೇಶಂ, ಮುಖದ ಮೇಲೆಲ್ಲ ಜಟೆ, ಕೂದಲು ಅಸ್ತವ್ಯಸ್ತವಾಗಿ ಹರಡಿರಬೇಕು. ಯಾವಾಗಲೂ ಗಾಳಿ ಬೀಸಿದಾಗ ಸ್ವಲ್ಪ ಕೂದಲು ಆ ಕಡೆ ಈ ಕಡೆ ಸರಿದರೆ ಝಕ್ಕಂತ ಮುಖದ ಕಾಂತಿ ನೋಡುವವರ ಕಣ್ಣುಗಳನ್ನು ಕೋರೈಸಬೇಕು. ಮೋಡಗಳ ಮಧ್ಯೆ ಸೂರ್ಯ ಕಾಣಿಸಿದಾಗ ಹೇಗೆ ಕಣ್ಣು ಕುಕ್ಕುತ್ತದೋ ಹಾಗೆ ಆ ಅಸ್ತವ್ಯಸ್ತ ಹರಡಿರುವ ಕೂದಲುಗಳಿಂದ ಅವು ಹಾರಿದಾಗ ಎಲ್ಲೋ
ಕೆಲ ಭಾಗ ಮುಖ ಕಾಣಿಸಿದ್ದನ್ನು ನೋಡಿದರೆ ಆ ಕಣ್ಣುಗಳು, ಅದರ ತೇಜಸ್ಸು, ನೋಡುವವರ ಕಣ್ಣು ಕುಕ್ಕುವಂಥ ತೇಜಸ್ಸು. ಸು ಅಮರೋಕ್ತಮಾಭಂ, ದಿಗಂಬರರವರು. ದಿಗಂಬರಂ, ಬಟ್ಟೆ ಇಲ್ಲ, ಆದರೆ ದೇವೋತ್ತಮರನ್ನು ಹೋಲುವಂಥ ತೇಜಸ್ಸು. ಶ್ಯಾಮಂ ಸದಾ ಪೀಚ್ಯವಯುಂಗಲಕ್ಷ್ಮ್ಯಾ ಸ್ತ್ರೀಣಾಂ ಮನೋಜ್ಞಂ ರುಚಿರಸ್ಮಿತೇನ. ಅವರ ಶರೀರದ ವರ್ಣ ಶ್ಯಾಮಂ, ಶ್ಯಾಮವರ್ಣ, ಸ್ವಾಭಾವಿಕ ಶರೀರ ಕಾಂತಿ, ಮಧುರ ಮಂದಹಾಸ, ಸ್ತ್ರೀಯರ ಮನಸ್ಸಿಗೂ ಯಾವ ಅಲಂಕಾರ ಇಲ್ಲದೆ ಇದ್ದರೂ ಸ್ವಾಭಾವಿಕವಾಗಿ ಮನೋಹರ ಎನಿಸಿದವರು. ಇಂಥವರು ಪ್ರತ್ಯುತ್ಥಿತಾಸ್ತೆ ಮುನಯಶ್ವಾಸನೇಭ್ಯಃ ತಲ್ಲಕ್ಷಣಜ್ಞಾ ಅಪಿ ಗೂಢವರ್ಚಸಂ. ಮುನಯಃ ಶ್ವಾಸನೇಭ್ಯಃ ಪ್ರತ್ಯುತ್ಥಿತಾಃ. ಇವರನ್ನು ಕಂಡ ಕೂಡಲೇ ಅಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮುನಿಗಳು ತಮ್ಮ ಆಸನದಿಂದ ಎದ್ದು ನಿಂತರು. ಅವರಿಗೆ ಗೌರವವನ್ನು ತೋರಿದರು. ತಲ್ಲಕ್ಷಣಜ್ಞ ಅಪಿ ಗೂಢವರ್ಚಸಂ, ಗೂಢವರ್ಚಸಂ ಅಪಿ ತಲ್ಲಕ್ಷಣಜ್ಞ. ಅವರ ವರ್ಚಸ್ಸು, ಅವರ ಕಾಂತಿ, ಅವರ ತೇಜಸ್ಸು ಅದು ಗೂಢವಾಗಿತ್ತು, ಸಾಮಾನ್ಯರು ಗುರುತಿಸುವಂತೆ ಇರಲಿಲ್ಲ. ಆದರೂ ತಲ್ಲಕ್ಷಣಜ್ಞಾಃ, ಎಲ್ಲ ನಡೆದಿರ್ತಕ್ಕಂಥವ್ರು ಸಾಮಾನ್ಯರೇನು. ಅತ್ರಿಹಿ ಚವನಃ ಶರದ್ವಾನ್ ಭೃಗು ಅಂಗಿರಾಹ, ಎಂಥೆಂಥ ಮಹಾನುಭಾವ, ಉತಥ್ಯ ಎಲ್ಲ ಹಿಂದೆ ಆ ಋಷಿಗಳ ಹೆಸರನ್ನು ತೆಗೆದುಕೊಂಡಿದ್ದಾರೆ. ಗುಣೀ ಗುಣಂ ವೇತ್ತಿ ನವೇತ್ತಿ ನಿರ್ಗುಣ ಅಂತ ಸುಭಾಷಿತ. ಋಷಿಗಳಾದದ್ದರಿಂದ ತಲ್ಲಕ್ಷಣಜ್ಞಾ, ಅವರ ವರ್ಚಸ್ಸು ನಿಗೂಢವಾಗಿದ್ದರೂ ಕೂಡ ಲಕ್ಷಣಗಳಿಂದ ಅವರನ್ನು ಗುರುತಿಸಿದರು. ಇವರೇ ಶುಕಾಚಾರ್ಯರು, ಇವರೇ ಮಹಾನುಭಾವರು. ವಯಸ್ಸಿನಲ್ಲಿ ನಮಗಿಂತ ಬಹಳ ಸಣ್ಣವರು, 16 ವರ್ಷದ ಹುಡುಗ. ಆದರೆ ರಾಜರ್ಷಿಗಳು, ಬ್ರಹ್ಮರ್ಷಿಗಳು, ಎಂಥೆಂಥ ಋಷಿಗಳು, 100 ವರ್ಷ ಅಲ್ಲ 1000 ವರ್ಷಗಳಿಂದ ಬದುಕಿದವರು. ಅವರೆಲ್ಲ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದ್ದಾರೆ. ಯಾಕಂದ್ರೆ ತಲ್ಲಕ್ಷಣಜ್ಞಾ, ಗೂಢವರ್ಚಸಂ ಅಪಿ ತಲ್ಲಕ್ಷಣಜ್ಞಾ. ಆ ವರ್ಚಸ್ಸು ನಿಗೂಢವಾಗಿದ್ದರೂ ಕೂಡ ಈ ನೆರೆದಿರತಕ್ಕಂಥ ಋಷಿಗಳ ಯೋಗ್ಯತೆ ತೊಟ್ಟರು. ಆ ದಿಗಂಬರ ವೇಷದಿಂದ ಅಲಕ್ಷ್ಯಲಿಂಗೋ ನಿಜಲಾಭ ತುಷ್ಟ ವೃತಶ್ಚ ಬಾಲೈ ಅವಧೂತ ವೇಷ. ಇದನ್ನು ನೋಡಿ ಆ ಮಹಾನುಭಾವರನ್ನು ಗುರುತಿಸಿ ಎದ್ದು ನಿಂತು ಅವರಿಗೆ ನಮಸ್ಕಾರವನ್ನು ಮಾಡಿದ್ದಾರೆ. ಅಲ್ಲಿ ಇದ್ದಿರ್ತಕ್ಕಂಥ ವಿಷ್ಣುರಾತಃ ಪರೀಕ್ಷನ್ ಮಹಾರಾಜ ಕೂಡ ತಸ್ಮೈ ಸಪರ್ಯಾಂ ಶಿರಸ ಆಜಹಾರ. ಆ ಮಹಾನುಭಾವರಾಗಿರ್ತಕ್ಕಂಥ ಶುಕಾಚಾರ್ಯರಿಗೆ ಮತ್ತು ಅಲ್ಲಿ ನೆರೆದಿರತಕ್ಕಂಥ ಎಲ್ಲ ಋಷಿ ಮುನಿಗಳಿಗೆ, ಜ್ಞಾನಿಗಳಿಗೆ ನಮಸ್ಕಾರ ಮಾಡಿ ತನ್ನ ಅಪರಾಧಕ್ಕಾಗಿ ಅವರಲ್ಲೂ ಶುಕಾಚಾರ್ಯರಲ್ಲೂ ಕ್ಷಮಾಯಾಚನೆ ಮಾಡಿ ಪ್ರಶ್ನೆ ಮಾಡ್ತಾ ಇದ್ದಾನೆ ಶುಕಾಚಾರ್ಯರನ್ನು ಕುರಿತು. ಮರಣೋನ್ಮುಖನಾದ ವ್ಯಕ್ತಿಗೆ ಕರ್ತವ್ಯ ಏನು, ದಯವಿಟ್ಟು ಉಪದೇಶಿಸಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾನೆ. ಇಲ್ಲಿಗೆ ಇವತ್ತಿನ ಅನುಸಂಧಾನ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಒಂದೆರಡು ಮಾತುಗಳು ಉಪನ್ಯಾಸ ಮುಗಿಸೋ ಮೊದಲು. ಹೋದ ಸಲ ಪ್ರಾಯೋಪವೇಶದ ಬಗ್ಗೆ ಮಾತನಾಡಿದಾಗ ಆತ್ಮಹತ್ಯೆ ಬಗ್ಗೆ ಯಾರೋ ಕೇಳಿದರು. ಸಮಯದ ಮಿತಿಯಿಂದಾಗಿ
ಹೇಳಲಿಕ್ಕೆ ಆಗದೇ ಇದ್ದ ಹೇಳಲೇಬೇಕಾದ ಒಂದು ವಿಷಯವನ್ನು ನಿಮಗೆಲ್ಲರಿಗೂ ಗೊತ್ತಿರೋದೇನೆ, ಆದರೂ ನೆನಪಿಸ್ತಾ ಇದ್ದೇನೆ. ನಾವು ಶಾಸ್ತ್ರದ ವಿಷಯಗಳನ್ನು ಅವಲೋಕಿಸುವಾಗ ಎರಡು ಅಂಶಗಳನ್ನು ಮರೆಯಬಾರದು. ಒಂದು ಕಾನೂನು, ಇನ್ನೊಂದು ಕಾಮನ್ ಸೆನ್ಸು. ಡೆಟ್ರಾಯ್ಟ್ನಲ್ಲಿ ನಾನು ಪ್ರವಚನ ಮಾಡುವಾಗ ಆಗಾಗ ಹೇಳ್ತಾ ಇದ್ದೆ, ಕಾಮನ್ ಸೆನ್ಸ್ ಮರೆತು ಶಾಸ್ತ್ರ ನೋಡಬಾರ್ದು. ಒಮ್ಮೆ ನಮ್ಮ ಗುರುಗಳನ್ನು ಕೇಳಿದರು ಯಾರೋ, ಶಾಸ್ತ್ರಕ್ಕೂ ನಿಮ್ಮ ಧರ್ಮಕ್ಕೂ ರಾಷ್ಟ್ರಧರ್ಮಕ್ಕೂ ವಿರೋಧ ಬಂದರೆ ಏನು ಮಾಡ್ತೀರಿ? ಅವರು ಹೇಳಿದ ಉತ್ತರವನ್ನೇ ಇಲ್ಲಿ ನೆನಪಿಸಿಕೊಳ್ತಾ ಇದ್ದೇನೆ. ವ್ಯಕ್ತಿಧರ್ಮ, ಸಮಾಜ ಧರ್ಮ, ರಾಷ್ಟ್ರಧರ್ಮ. ವ್ಯಕ್ತಿ ಧರ್ಮವನ್ನು ಸಮಾಜ ಧರ್ಮಕ್ಕಾಗಿ ಅಗತ್ಯ ಬಂದರೆ ತ್ಯಾಗ ಮಾಡಲೇಬೇಕು. ಸಮಾಜ ಧರ್ಮವನ್ನು ರಾಷ್ಟ್ರಧರ್ಮಕ್ಕಾಗಿ, ದೇಶದ ಧರ್ಮಕ್ಕಾಗಿ, ಸಂವಿಧಾನಕ್ಕೆ ಅನುಗುಣವಾಗಿ ಬದುಕುವುದಕ್ಕಾಗಿ ತ್ಯಾಗ ಮಾಡಬೇಕು. ಮುಂದಿನದ್ದು ಅವರು ಹೇಳಿದ ವಿಷಯ ಅಲ್ಲ, ನನಗೆ ನೆನಪಾದ ವಿಷಯಗಳು. ನಿಮಗೆ ಗೊತ್ತಿರೋ ಹಾಗೆ ಒಂದು ಕಾಲದಲ್ಲಿ ಸಾಮಾಜಿಕ ಧರ್ಮ ಅನಿಸಿದ್ದ ಸಹಗಮನ, ಬಾಲ್ಯ ವಿವಾಹ ಇವುಗಳನ್ನು ಕಾನೂನಿನಿಂದ ನಿಯಂತ್ರಿಸಿ ಇವತ್ತು ಸಂಪೂರ್ಣವಾಗಿ ಅವನ್ನು ನಾವು ತ್ಯಜಿಸಿದ್ದೇವೆ. ಅವು ಶಾಸ್ತ್ರದಲ್ಲಿ ಇವೆಯಾ, ಅವಕ್ಕೆ ಇಂಟರ್ಪ್ರಿಟೇಷನ್ ಹೇಗೆ ಮಾಡಬೇಕು ಅನ್ನೋದು ಪ್ರತ್ಯೇಕ ವಿಷಯ. ಶಾಸ್ತ್ರದಲ್ಲಿ ಇದೆ ಅಂತ ಇಟ್ಟುಕೊಂಡರೂ ಕೂಡ ಅಸ್ಪೃಶ್ಯತೆ, ಬಾಲ್ಯ ವಿವಾಹ ಇವುಗಳನ್ನೆಲ್ಲ ಕಾನೂನಿನಿಂದ ನಾವು ನಿಷೇಧಿಸಿ ಅದಕ್ಕನುಗುಣವಾಗಿ ನಮ್ಮ ಧಾರ್ಮಿಕ ಆಚರಣೆಗಳನ್ನು, ಸಾಮಾಜಿಕ ಜೀವನವನ್ನು ನಿರೂಪಿಸಿಕೊಂಡು ಬಂದಿದ್ದೇವೆ. ಆ ದೃಷ್ಟಿಯಿಂದ ಯಾತಕ್ಕೆ ಇದನ್ನೆಲ್ಲ ಹೇಳ್ತಾ ಇದ್ದೇನೆ ಅಂದರೆ, ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಆತ್ಮಹತ್ಯೆ ಕಾನೂನಿನ ದೃಷ್ಟಿಯಿಂದ ಅಪರಾಧ, ಶಿಕ್ಷಾರ್ಹ ಅಪರಾಧ. ಆತ್ಮಹತ್ಯೆ ವಿಚಾರ ಕೂಡ ಅಪರಾಧ. ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದವನನ್ನು ಜೈಲಿಗೆ ಹಾಕಲಾಗ್ತದೆ. ನಾನು ಆಗಾಗ ಹೇಳೋದುಂಟು ಆತ್ಮಹತ್ಯೆ ಬಗ್ಗೆ. ನನ್ನನ್ನು ಕೇಳಿದವರಿಗೆಲ್ಲರಿಗೂ ಈ ಮಾತು ಹೇಳಿದ್ದೀನಿ. ಏನು ಅಂದರೆ, ಎರಡೂ ರೀತಿ ಹಾನಿ. ಆತ್ಮಹತ್ಯೆ ಪ್ರಯತ್ನದಲ್ಲಿ ಬದುಕು ಉಳಿದರೆ ಜೈಲುವಾಸ, ಸಮಾಜದಲ್ಲಿ ಅವಮಾನ. ಆತ್ಮಹತ್ಯೆ ಪ್ರಯತ್ನದಲ್ಲಿ ಮರಣಿಸಿದರೆ ಯಾವ ಕಷ್ಟದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಮನುಷ್ಯ ಆತ್ಮಹತ್ಯೆಗೆ ಶರಣ ಹೋಗ್ತಾನೋ ಆ ಕಷ್ಟವನ್ನು ಮಾತ್ರ ಅಲ್ಲ, ಆತ್ಮಹತ್ಯೆಯಂತಹ ಅಧಾರ್ಮಿಕ ಕೃತ್ಯದಲ್ಲಿ ತೊಡಗಿದ್ದಕ್ಕೆ ಅದಕ್ಕಿಂತ ಹೆಚ್ಚಿನ ಕ್ಲೇಶವನ್ನು ಮರುಜನ್ಮದಲ್ಲಿ ಅನುಭವಿಸಬೇಕಾಗ್ತದೆ. ಬದುಕಿ ಉಳಿದರೂ ಕಷ್ಟ, ಮರಣಿಸಿದರೂ ಕಷ್ಟ. ಇನ್ನೂ ಹೆಚ್ಚಿನ ಶಿಕ್ಷೆಯನ್ನು ಆ ಮರುಜನ್ಮದಲ್ಲಿ ಇನ್ನೂ ಸಂಕಟಮಯ ಸನ್ನಿವೇಶವನ್ನು ಅನುಭವಿಸಬೇಕಾಗ್ತದೆ. ಆದ್ದರಿಂದ ಆತ್ಮಹತ್ಯೆ ಅನ್ನೋದು ಯಾವ ದೃಷ್ಟಿಯಿಂದಲೂ ಅನುಸರಣೀಯವಾದ ಮಾರ್ಗ ಅಲ್ಲ. ಇದೆಲ್ಲ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅನ್ನೋಕ್ಕಿಂತ ಮೊದಲು ನಮ್ಮ ಮನಸ್ಸಿಗೆ ಬರಬೇಕಾಗಿದ್ದು, ಕಾನೂನಿನ ದೃಷ್ಟಿಯಲ್ಲಿ ಇದು ಅಕ್ಷಮ್ಯ ಅಪರಾಧ. ಇದನ್ನು ವಿಚಾರ ಕೂಡ ಮಾಡ್ತಕ್ಕದ್ದಲ್ಲ. ಮತ್ತು ಕಾಮನ್ ಸೆನ್ಸ್, ಒಂದು ಮಾತು ನೆನಪಿಸಿಕೊಳ್ಳೋಣ, ನಾಶಕ್ಕೆ ಶಾಸ್ತ್ರಚೋದನ. ಶಾಸ್ತ್ರಗಳು, ಧರ್ಮ ಇರೋದು ಯಾತಕ್ಕೆ? ಧಾರಣಾತ್ ಧರ್ಮಮಿತ್ಯಾಹುಃ ಧರ್ಮೋ ಧಾರಯತೆ ಪ್ರಜಾ. ಯಾವುದರಿಂದ ನಾವು ಸೌಹಾರ್ದದಿಂದ, ಸಂತೋಷದಿಂದ ಈ ಬದುಕನ್ನು ಸಾಗಿಸಲಿಕ್ಕೆ ಸಾಧ್ಯ ಆಗ್ತದೋ ಅದನ್ನು ಧರ್ಮ ಅಂತ ಕರೆದರು. ಜೀವಪೋಷಕವಾದ, ನಮ್ಮ ಇಹದಲ್ಲೂ ಪರದಲ್ಲೂ ನಮ್ಮ ಉದ್ಧಾರಕ್ಕೆ, ನಮ್ಮನ್ನು ಮೇಲೆತ್ತಿ ಹಿಡಿಯಲಿಕ್ಕೆ ಯಾವುದು ಕಾರಣವೋ ಅದನ್ನು ಧರ್ಮ ಅಂತ ಕರೆದರು. ಆ ಧರ್ಮದ ನಿಯಮಗಳನ್ನು ಒಳಗೊಂಡ ಗ್ರಂಥಗಳಿಗೆ ಶಾಸ್ತ್ರ ಅಂದರು. ಆದ್ದರಿಂದ
ಕಾಮನ್ ಸೆನ್ಸು ಇದನ್ನು ಒಪ್ಪೋದಿಲ್ಲ, ಕಾನೂನು ಇದನ್ನು ಒಪ್ಪೋದಿಲ್ಲ, ಶಾಸ್ತ್ರವಂತೂ ಸರ್ವಥಾ ಒಪ್ಪೋದಿಲ್ಲ. ಇದೊಂದು ಮಾನಸಿಕ ದೌರ್ಬಲ್ಯ. ಇದಕ್ಕೆ ಚಿಕಿತ್ಸೆ ಅತ್ಯಗತ್ಯ. ಹೇಳ್ಕೊಳ್ಳಿಕ್ಕೆ ಹಿಂಜರಿಬಾರದು. ಆತ್ಮಹತ್ಯೆ ಯೋಚನೆಗಳು ಬುದ್ಧಿವಂತರಿಗೆ ಹೆಚ್ಚು ಬರ್ತಾವೋ ಏನೋ. ಹಠದಿಂದ ಕಾರ್ಯ ಸಾಧನೆ ಮಾಡಬೇಕು, ಹೀಗೆ ಆಗಬೇಕು ಅನ್ನೋ ಹಠ, ಅದರಂತೆ ಜೀವನ ನಡೀದೇ ಇದ್ದರೆ ಈ ಜೀವನ ಯಾಕೆ, ನಾ ಇದನ್ನು ಧಿಕ್ಕರಿಸ್ತೀನಿ. ಬುದ್ಧಿವಂತಿಕೆಗೂ ಇದಕ್ಕೂ ಸಂಬಂಧ ಇಲ್ಲ. ದಡ್ಡರಿಗೂ ಬುದ್ಧಿವಂತರಿಗೂ ಯಾರಿಗೂ, ಡಾಕ್ಟರು, ಎಂಜಿನಿಯರು, ನಟರು. ನಾನು ಹೋದ ಸಲ ಈ ಪ್ರಶ್ನೆ ಯಾರೋ ಕೇಳಿದಾಗ ನನಗನ್ನಿಸ್ತು, ಆಮೇಲೆ ಮಾತನಾಡಿದ ಮೇಲೆ ನನಗೆ ಯಾರೋ ಹೇಳಿದರು, ಭಾರತದಲ್ಲಿ ಒಬ್ಬ ಪ್ರಸಿದ್ಧ ನಟ, ಭರ್ತಿ 35 ವರ್ಷದ ಬೇಕಾದಷ್ಟು ಪ್ರತಿಭೆ ಉಳ್ಳಂಥ ನಟ ಆತ್ಮಹತ್ಯೆ ಮಾಡಿಕೊಂಡ ಅಂತ. ಇಂಥ ಅನೇಕ, ಇಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಬುದ್ಧಿವಂತ, IITನೋ MITನೋ ದೊಡ್ಡ ಸಂಸ್ಥೆಯಿಂದ ಕಲಿತು ಬಂದವ, ಅವ ಆತ್ಮಹತ್ಯೆ ಮಾಡಿಕೊಂಡದ್ದನ್ನು ನಾವು ಯಾರೋ ಕಳಿಸಿದ್ರು ಫೋನ್ನಲ್ಲಿ. ಅಂದರೆ ಬುದ್ಧಿಗೆ ಸಂಬಂಧ ಇಲ್ಲ. ಎಂಥ ಬುದ್ಧಿವಂತರಿಗೂ ಆವರಿಸಬಹುದಾದ ಒಂದು ದೌರ್ಬಲ್ಯ ಇದು. ಏನಿದಕ್ಕೆ ಪರಿಹಾರ? ನನ್ನ ಮಿತವಾದ ತಿಳುವಳಿಕೆಗೆ ಇದಕ್ಕೆ ಪರಿಹಾರ ಅಂದರೆ ಲುಕಿಂಗ್ ಆ್ಯಟ್ ಅ ಬಿಗರ್ ಪಿಕ್ಚರ್. ಎಷ್ಟೋ ಸಲ ಸಾಧ್ಯ ಆಗೋದಿಲ್ಲ ಅದು ಮನಸ್ಸಿಗೆ. ಯಾರಾದರೂ ತಿಳುವಳಿಕೆ ಇದ್ದವರು, ಸುತ್ತಮುತ್ತಲಿನವರು ಅದನ್ನು ಕೊಡಬೇಕು. ಮನುಷ್ಯ ಬರೀ ಡಿಗ್ರಿ ಸಂಪಾದನೆ ಮಾಡೋದು, ದುಡ್ಡು ಸಂಪಾದನೆ ಮಾಡೋದು, ಕೀರ್ತಿ ಸಂಪಾದನೆ ಮಾಡೋದು, ಇದಕ್ಕೆ ಅಂಟಿಕೊಂಡು ಕೂತರೆ ಆ ಗುರಿಗಳು ಅಸಾಧ್ಯವಾದಾಗ ಜೀವನ ಯಾಕೆ ಅನ್ನೋ ಪ್ರಶ್ನೆ. ದೊಡ್ಡ ಗುರಿಗಳನ್ನು, ಜ್ಞಾನ ಸಂಪಾದನೆಯಂಥ ಗುರಿ ಎಂದೂ ವ್ಯರ್ಥ ಆಗುವಂಥದ್ದಲ್ವೇ ಅಲ್ಲ ಅದು. ಈ ಪರೀಕ್ಷೆಯಲ್ಲಿ ಮಾರ್ಕ್ ಕೊಡಲಿಲ್ಲ, ಯಾವುದೋ ಅಧ್ಯಾಪಕರು ಮೋಸ ಮಾಡಿದರು, ಈ ಎಂಪ್ಲಾಯರ್ ನನಗೆ ವ್ಯಾಲ್ಯೂ ಮಾಡಲಿಲ್ಲ. ನಿರಂತರ ಜ್ಞಾನ ಸಂಪಾದನೆ ಮಾಡ್ತಾನೆ ನಾನು ಬದುಕ್ತೇನೆ. ಎಲ್ಲೋ ಜೀವನದಲ್ಲಿ ನನ್ನ ಎಣಿಕೆಯಂತೆ ಘಟನೆಗಳು ನಡೀದೇ ಇದ್ದಾಗ ಹೇಗೆ ಪಕ್ಷಿ ತನ್ನ ಗೂಡಿಗೆ ಬರ್ತದೋ ಹಾಗೆ ಒಂದು ಪುಸ್ತಕ ಹಿಡ್ಕೊಂಡು ನನ್ನ ಆಸಕ್ತ ವಿಷಯದಲ್ಲಿ ಮನಸ್ಸನ್ನು ತೊಡಗಿಸಿಬಿಟ್ರೆ ಇಡೀ ಜಗತ್ತನ್ನು ಮರೆತು ಹೋಗುವಂಥ ತನ್ಮಯತೆ ಅದರಲ್ಲಿ ಉಂಟಾಗಲಿಕ್ಕೆ ಸಾಧ್ಯ. ಯಾತಕ್ಕೆ ನಾನು ಬದುಕ್ತೇನೆ, ಯಾಕೆ ಬದುಕಬೇಕು ಅನ್ನೋ ಪ್ರಶ್ನೆ ಬಂದಾಗಲೆಲ್ಲ ಉತ್ತರ ಜ್ಞಾನ ಸಂಪಾದನೆಗೆ ಬದುಕ್ತೇನೆ. ಈ ಜೀವನಕ್ಕೆ ಅದರ ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ. ಜ್ಞಾನಕ್ಕೆ ಸದೃಶವಾದ ಪವಿತ್ರವಾದ ವಸ್ತು ಈ ಜಗತ್ತಿನಲ್ಲಿ ಇನ್ನೊಂದಿಲ್ಲ, ಕೃಷ್ಣ ಹೇಳಿದ ಮಾತು. ಆದ್ದರಿಂದ ಆ ಜ್ಞಾನ ಲೌಕಿಕ ಆಗಿರಬಹುದು, ಆಧ್ಯಾತ್ಮಿಕ ಆಗಿರಬಹುದು. ಯಾಕೆಂದರೆ ಎಲ್ಲ ಜ್ಞಾನದ ಗುರಿ ಒಂದೇ. ಆ ಚರಾಚರ ಪ್ರಪಂಚದ ಹಿಂದೆ ಇರತಕ್ಕಂಥ ಅಗೋಚರ ಶಕ್ತಿಯನ್ನು ತಿಳಿಯೋದು, ಅವನನ್ನು ಸೇರೋದು. ಆದ್ದರಿಂದ ಯಾಕೆ ಬದುಕು ಅನ್ನೋ ಪ್ರಶ್ನೆ ಮೂಡಿದಾಗಲೆಲ್ಲ ಜ್ಞಾನ ಸಂಪಾದನೆಗೆ ನನ್ನ ಬದುಕು. ಇದು ಬುದ್ಧಿವಂತರು ಕಂಡುಕೊಳ್ಳಬಹುದಾದ ಮಾರ್ಗವಾದರೆ ಪರೋಪಕಾರ, ಸುತ್ತಮುತ್ತಲಿನ ಸಮಾಜದ ಒಳಿತು, ನನ್ನಲ್ಲಿರುವ ಸುಪ್ತ ಕಲೆ, ವಿದ್ಯೆ, ಅದರ ವಿಕಾಸ, ಜನ ಬೆಲೆ ಕೊಡದೇ ಇರಲಿ, ಗೌರವ ಮಾಡದೇ ಇರಲಿ, ಭಗವಂತ ನನಗಿದೊಂದು ಶಕ್ತಿ ಸಾಮರ್ಥ್ಯ ಕರುಣಿಸಿದ್ದಾನೆ, ಅದರ ವಿಕಾಸಕ್ಕೆ ನಾನು ಶ್ರಮಿಸ್ತೇನೆ, ಅದರಿಂದ ಭಗವಂತನ ಆರಾಧನೆಯನ್ನು ಮಾಡ್ತೇನೆ. ಇದು ನನ್ನ ಜೀವನಕ್ಕೆ ಸಾರ್ಥಕ್ಯವನ್ನು ಕೊಡ್ತಕ್ಕಂಥದ್ದು ಅನ್ನೋ ಸಮಾಧಾನವನ್ನು ಪಡೆಯಲಿಕ್ಕೆ ಸಾಧ್ಯ. ಸ್ವಲ್ಪ ಸಮಯ ಉಳಿದಿದ್ದರಿಂದ ಅದನ್ನು ಹೇಳದೆ ಉಳಿದ ಕೆಲವು ಮಾತುಗಳನ್ನು ಹೇಳಿದೆ. ಇವತ್ತು ಇಂಟರ್ನ್ಯಾಷನಲ್ ಯೋಗ ಡೇ. ಯೋಗ ಶಬ್ದಕ್ಕೆ ಉಪಾಯ ಅನ್ನೋ ಅರ್ಥವನ್ನು
ಜ್ಞಾನಿಗಳು ಕೊಟ್ಟಿದ್ದಾರೆ. ಯೋಗ ಅಂದರೆ ಯೂನಿಯನ್, ಜೀವಾತ್ಮ ಪರಮಾತ್ಮನನ್ನು ಸೇರೋದು. ಯೋಗ ಅಂದರೆ ಹಾಗೆ ಸೇರುವುದಕ್ಕೆ ಉಪಾಯ. ಅಂಥ ಉಪಾಯವನ್ನು ಕರುಣಿಸಿರ್ತಕ್ಕಂಥ ಮಹಾನುಭಾವರು ಶುಕಾಚಾರ್ಯರು. ಭಾಗವತದ ಮೂಲಕ ಅವರ ಅಡಿದಾವರೆಗಳಲ್ಲಿ ಅಂತರ್ಯಾಮಿಯಾದ ಶ್ರೀಕೃಷ್ಣನಿಗೆ ಈ ಅಲ್ಪ ಸೇವೆ ಸಮರ್ಪಿತವಾಗಲಿ ಅಂತ ಆಶಿಸಿ ಈ ಅನುಸಂಧಾನವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಏನಾದರೂ ಪ್ರಶ್ನೆ ಇದ್ದರೆ ಕೇಳಿ. ಒಂದು 5